ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ. ವ್ಯಗ್ರನಾಗಿದ್ದ ಭೀಮನು ಸಿಟ್ಟಿನಿಂದ ಹೀಗೆಲ್ಲ ಮಾತನಾಡಿದ. ಯುಧಿಷ್ಠಿರನು ಕ್ರೋಧ ತಪ್ತ ಭೀಮನನ್ನು ತನ್ನ ತೆಕ್ಕೆಗೆ ಸೆಳೆದು ಅಪ್ಪಿಕೊಂಡು ಹೇಳಿದ, ಭೀಮ, ನಿನಗೆ ಅಪ್ಪಣೆ ಕೊಡುತ್ತೇನೆ. 13 ವರ್ಷಗಳು ಮುಗಿದ ಕೂಡಲೇ ನೀನು ಅರ್ಜುನನ ಸಮೇತ ಹೋಗಿ ನಮ್ಮ ಶತ್ರುಗಳನ್ನು ನಾಶ ಮಾಡುತ್ತೀಯೆ. ಆದರೆ ದುರ್ಯೋಧನನನ್ನು ಸಂಹರಿಸಲು ಇದೇ ಸಕಾಲ ಎನ್ನುವುದನ್ನು ನಾನು ಒಪ್ಪುವುದಿಲ್ಲ. ಭೀಮ, ನಾನು ಅನೃತವನ್ನು ನುಡಿಯಲಾರೆ. ಒಂದು ಕಾಲವಿದೆ, ಆಗ ನ್ಯಾಯಸಮ್ಮತವಾದ ಬಹಿರಂಗ ಯುದ್ಧದಲ್ಲಿ ದುರ್ಯೋಧನನನ್ನು ನಾಶಪಡಿಸಲು ಕಾಲ ಪಕ್ವವಾಗಲಿದೆ. ಆ ಕಾಲ ಬರುವವರೆಗೆ ಕಾಯೋಣ, ದುಡುಕಬೇಡ. ನಳ ಮತ್ತು ದಮಯಂತಿ. ಯುಧಿಷ್ಠಿರನು ಮಾತನಾಡುತ್ತಿದ್ದಂತೆ ಅದೇ ಸಮಯಕ್ಕೆ ಅಲ್ಲಿಗೆ ಬೃಹದಶ್ವ ಮಹರ್ಷಿಗಳ ಆಗಮನವಾಯಿತು. ಯುಧಿಷ್ಠಿರನು ಮಹರ್ಷಿಗಳನ್ನು ಆರ್ಘ್ಯಪಾದ್ಯಾದಿಗಳಿಂದ ಸ್ವಾಗತಿಸಿ ಸತ್ಕರಿಸಿದನು. ಬೃಹದಶ್ವರು ಸ್ವಲ್ಪ ಹೊತ್ತು ವಿರಮಿಸಿದ ನಂತರ ಯುಧಿಷ್ಠಿರನು ಕಳಕಳಿಯಿಂದ ಪ್ರಾರ್ಥಿಸಿದನು, ಮಹರ್ಷಿಗಳೇ, ದ್ಯೂತದಲ್ಲಿ ನಾನು ಆ ಕಪಟಿಗಳಿಗೆ ಎಲ್ಲವನ್ನೂ ಸೋತೆ. ನನಗೆ ಪಗಡೆಯಾಟ ಅಲ್ಪ ಸ್ವಲ್ಪ ಗೊತ್ತು, ಆದರೆ ಕುಯುಕ್ತಿ ಕಪಟ ತಂತ್ರಗಳು ನನಗೆ ತಿಳಿಯದು. ದುರುಳರಾದ ಕೌರವರು ನನ್ನನ್ನು ವಂಚಿಸಿದಷ್ಟೇ ಅಲ್ಲದೆ ನನ್ನ ಹೆಂಡತಿಯನ್ನು ಆಸ್ಥಾನಕ್ಕೆ ಎಳೆದು ತಂದರು. 2ನೆಯ ಸಲವೂ ನಾನು ದ್ಯೂತದಲ್ಲಿ ಸೋತೆ. ಈಗ ಕೃಷ್ಣಾರ್ಜುನ ನಾರುಮಡಿ ಹುಟ್ಟು ಇಲ್ಲಿದ್ದೇವೆ. ನಾನು ದಾರುಣವಾದಂಥ ಹೀನ ಸ್ಥಿತಿಯಲ್ಲಿ ಬದುಕುತ್ತಿದ್ದೇನೆ. ನಮಗಾದ ಘೋರ ಅಪಮಾನಗಳನ್ನು ನನ್ನಿಂದ ಮರೆಯಲಾಗದು. ರಾತ್ರಿ ನಿದ್ದೆ ಬರುವುದಿಲ್ಲ. ಈಗಂತೂ ಅರ್ಜುನನಿಂದ ದೂರವಾಗಿರುವುದರಿಂದ ನಾನು ಬದುಕಿದ್ದು ಸತ್ತಂತೆಯೇ. ಮಹರ್ಷಿಗಳೇ, ಮೃದು ಭಾಷೆಯಾದ ಅರ್ಜುನನು ಯಾವಾಗ ಮರಳಿ ಬರುವನು? ಪೂಜನೀಯರೇ, ನನ್ನಷ್ಟು ಕಷ್ಟಯಾತನೆಗಳನ್ನು ಅನುಭವಿಸಿದ ನತದೃಷ್ಟ ದೊರೆ ಇನ್ನೊಬ್ಬನಿದ್ದಾನೆಯೇ? ಯುಧಿಷ್ಠಿರ, ನಿನ್ನಷ್ಟು ಕಷ್ಟಪಟ್ಟವರು ಬೇರೊಬ್ಬರಿಲ್ಲ ಎಂದು ಹೇಳುತ್ತಿದ್ದೀಯೆ. ಆದರೆ ಗತಕಾಲದಲ್ಲಿ ಏನೆಲ್ಲ ಘಟಿಸಿತು ಎಂಬುದನ್ನು ತಿಳಿದರೆ ನಿನಗಿಂತ ಹೆಚ್ಚು ಕಷ್ಟಯಾತನೆಗಳನ್ನು ಅನುಭವಿಸಿದ ರಾಜ ಮಹಾರಾಜರುಗಳಿದ್ದರು ಎಂಬುದು ನಿನಗೆ ಗೊತ್ತಾಗುತ್ತದೆ. ಹೌದೇ? ಹಾಗಿದ್ದರೆ ಮಹರ್ಷಿಗಳೇ, ಅವರುಗಳ ಬಗ್ಗೆ ದಯವಿಟ್ಟು ತಿಳಿಸಿ. ಯುಧಿಷ್ಠಿರನು ಹೀಗೆ ಒತ್ತಾಯಪೂರ್ವಕವಾಗಿ ಕೇಳಿದಾಗ ಮಹರ್ಷಿ ಬೃಹದಶ್ವರು ಹಿಂದಿನ ಕಥೆಯೊಂದನ್ನು ಹೇಳಿದರು. ವೀರಸೇನನೆಂಬ ಪ್ರಖ್ಯಾತ ದೊರೆಯು ನಿಷಧ ದೇಶವನ್ನು ಆಳುತ್ತಿದ್ದ. ಅವನಿಗೆ ನಳ ಎಂಬ ಪುತ್ರನಿದ್ದ. ನಳನು ಧರ್ಮನಿಷ್ಠನಾಗಿದ್ದು ಅಶ್ವಶಾಸ್ತ್ರದಲ್ಲಿ ಅಪಾರ ಪಾಂಡಿತ್ಯ ಹೊಂದಿದ್ದ. ನಳನು ಜನ್ಮತಃ ಪ್ರತಿಭಾಶಾಲಿ. ಒಮ್ಮೆ ನಳನು ತನ್ನ ದಾಯಾದಿ ಸೋದರ ಪುಷ್ಕರನಿಂದ ದ್ಯೂತದಲ್ಲಿ ಪರಾಜಿತನಾದ. ಸಾಮ್ರಾಜ್ಯ, ಸಂಪತ್ತು ಮತ್ತು ಸೇವಕರು ಎಲ್ಲವನ್ನೂ ಕಳೆದುಕೊಂಡ. ಅವನು ಹೆಂಡತಿಯೊಂದಿಗೆ ಕಾಡಿಗೆ ಹೋಗಬೇಕಾಯಿತು. ನಿನಗಾದರೂ ನಿನ್ನ ಜೊತೆ ದೇವತೆಗಳಂತಹ ಸೋದರರು ಇದ್ದಾರೆ. ನಿನ್ನ ಜೊತೆ ಧರ್ಮಪಾರಾಯಣರು, ನಿಷ್ಕಪಟಿಗಳೂ ಆದ ಬ್ರಾಹ್ಮಣರಿದ್ದಾರೆ. ಆದ್ದರಿಂದ ನೀನು ನಳನಿಗಿಂತ ಒಳ್ಳೆಯ ಸ್ಥಿತಿಯಲ್ಲಿದ್ದೀಯೆ. ಇದನ್ನು ಕೇಳಿ ಯುಧಿಷ್ಠಿರ ಅವರಲ್ಲಿ ಭಿನ್ನವಿಸಿಕೊಂಡ. ಮಹರ್ಷಿಗಳೇ, ನಳನ ಕಥೆಯನ್ನು ಬಹಳ ಸಂಕ್ಷಿಪ್ತವಾಗಿ ಹೇಳಿ ಮುಗಿಸಿದಿರಿ. ವಿವರವಾಗಿ ಹೇಳಿ ನನ್ನ ಕುತೂಹಲವನ್ನು ತಣಿಸಿ. ಬೃಹದಶ್ವರು ಯುಧಿಷ್ಠಿರನ ಮನವಿಯನ್ನು ಪುರಸ್ಕರಿಸಿ ನಳನ ಚರಿತ್ರೆಯನ್ನು ವಿವರವಾಗಿ ಹೇಳಲು ಪ್ರಾರಂಭಿಸಿದರು. ಯುಧಿಷ್ಠಿರ, ಕೇಳು. ನಳನು ನಿಷಧದ ರಾಜಕುಮಾರ, ದೊರೆ ವೀರಸೇನನ ಪುತ್ರ. ಅವನು ಬಲಶಾಲಿಯೂ ಸ್ಫುರದ್ರೂಪಿಯೂ ಆದ ಯುವಕ. ಅವನು ಸದ್ಗುಣ ಸಂಪನ್ನ. ಕಾಲಾನಂತರ ಅವನು ರಾಜನಾದ. ಸೂರ್ಯನಂತೆ ತೇಜೋಮಯನು, ಪ್ರಾಜ್ಞನು, ಗುಣಶಾಲಿಯೂ ಆಗಿದ್ದ. ನಳನು ಎಲ್ಲರ ಕಣ್ಮಣಿಯಾಗಿದ್ದ. ಅವನು ಪ್ರಬಲವಾದ ದೊಡ್ಡ ಸೇನಾಪಡೆಯ ಮಹಾದಂಡನಾಯಕನೂ ಆಗಿದ್ದ. ನಳನು ಜಿತೇಂದ್ರಿಯನಾಗಿಯೂ ಪ್ರಖ್ಯಾತನಾಗಿದ್ದ. ವಿದರ್ಭ ದೇಶವನ್ನು ಆಗ ಭೀಮನೆಂಬ ದೊರೆ ಆಳುತ್ತಿದ್ದ. ಭೀಮ ವೀರನು, ಪರಾಕ್ರಮಿಯೂ ಜನಾನುರಾಗಿಯೂ ಆದ ದೊರೆಯಾಗಿದ್ದ. ಆದರೆ ಅವನಿಗೆ ಸಂತಾನವಿರಲಿಲ್ಲ. ಒಂದು ದಿನ ದಮ ಎಂಬ ಮಹರ್ಷಿಯೊಬ್ಬ ಅವನ ಆಸ್ಥಾನಕ್ಕೆ ಬಂದನು. ದೊರೆ ಮತ್ತು ರಾಣಿ
ಋಷಿಯನ್ನು ಅರ್ಘ್ಯಪಾದ್ಯಾದಿಗಳನ್ನಿತ್ತು ಸ್ವಾಗತಿಸಿ ಸತ್ಕರಿಸಿದರು. ಸಂತುಷ್ಟನಾದ ಋಷಿಯು ಅವರಿಗೆ ಸಂತಾನ ವರವನ್ನಿತ್ತನು. 3 ಪುತ್ರರು, ಒಬ್ಬಳು ಪುತ್ರಿಯು ಜನಿಸುವರೆಂದು ಹರಸಿದ ಕಾಲಕ್ರಮದಲ್ಲಿ ರಾಜದಂಪತಿಗಳಿಗೆ 3 ಪುತ್ರರು, ಒಬ್ಬಳು ಪುತ್ರಿಯು ಜನಿಸಿದರು. ದೊರೆಯು ಮಹರ್ಷಿಗಳಿಗೆ ಕೃತಜ್ಞನಾಗಿ ಮಕ್ಕಳಿಗೆ ದಮ, ದಾಂತ ಮತ್ತು ದಮನನೆಂದು ನಾಮಕರಣ ಮಾಡಿದರು. ಮಗಳಿಗೆ ದಮಯಂತಿ ಎಂದು ಹೆಸರಿಟ್ಟರು. ಮಕ್ಕಳು ವೀರಯೋಧರಾಗಿ ಒಳ್ಳೆಯ ಆಡಳಿತಗಾರರಾಗಿ ಬೆಳೆದರು. ಮಗಳು ಭುವನ ಮೋಹಿನಿಯಂತೆ ಆಕರ್ಷಕ ಸುಂದರಿಯಾಗಿ ಬೆಳೆದಿದ್ದಳು. ಅವಳ ಸಮ್ಮೋಹಕ ಸೌಂದರ್ಯವನ್ನು ಕಂಡು ದೇವತೆಗಳೇ ಅವಳಿಂದ ಆಕರ್ಷಿತರಾಗಿದ್ದರು. ಪುರುಷರಲ್ಲಿ ನಳನು, ಸ್ತ್ರೀಯರಲ್ಲಿ ದಮಯಂತಿಯು ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿದ್ದರು. ನಿಷಧ ದೇಶದ ಬೇಹುಗಾರರು ತಮ್ಮ ದೊರೆಯ ಮುಂದೆ ದಮಯಂತಿ ಅಪ್ರತಿಮ ಸೌಂದರ್ಯವನ್ನು ಕೊಂಡಾಡಿದ್ದರು. ವಿದರ್ಭದ ಬೇಹುಗಾರರು ನಳನ ಮೋಹಕ ರೂಪವನ್ನು ದಮಯಂತಿಯ ಮುಂದೆ ವರ್ಣಿಸಿದ್ದರು. ನಳ ದಮಯಂತಿಯರು ಒಬ್ಬರನ್ನೊಬ್ಬರು ಭೇಟಿಯಾಗಿರಲಿಲ್ಲವಾದರೂ ಇಬ್ಬರಲ್ಲೂ ಪರಸ್ಪರ ಪ್ರೇಮಾಂಕುರವಾಯಿತು. ಒಂದು ದಿನ ನಳನು ಏಕಾಂಗಿಯಾಗಿ ಉದ್ಯಾನವನದಲ್ಲಿ ವಿಹಾರ ಮಾಡುತ್ತಿದ್ದನು. ಹಲವಾರು ಹೊಂಬಣ್ಣದ ರೆಕ್ಕೆಗಳ ಹಂಸಗಳು ಉದ್ಯಾನವನವನ್ನು ಪ್ರವೇಶಿಸಿ ಅಲ್ಲಿರುವ ಸರೋವರದಲ್ಲಿ ಆಡುತ್ತಿದ್ದವು. ನಳನು ಅವುಗಳಲ್ಲಿ ಒಂದನ್ನು ಹಿಡಿದುಕೊಂಡನು. ಅದು ಸಾಮಾನ್ಯ ಹಂಸವಾಗಿರಲಿಲ್ಲ. ಅದಕ್ಕೆ ಮಾನವರಂತೆ ಮಾತನಾಡಲು ಬರುತ್ತಿತ್ತು. ಹಂಸವು ನಳನಲ್ಲಿ ವಿನಂತಿ ಮಾಡಿಕೊಂಡಿತು. ನಳ ಮಹಾರಾಜ, ನನ್ನನ್ನು ಕೊಲ್ಲಬೇಡ. ನನ್ನನ್ನು ನೀನು ಜೀವಂತ ಬಿಟ್ಟರೆ ನಾನು ನಿನಗೆ ಅತೀವ ಸಂತೋಷವನ್ನುಂಟು ಮಾಡುವ ಒಂದು ಕೆಲಸವನ್ನು ಮಾಡುತ್ತೇನೆ. ನಳನಿಗೆ ಆಶ್ಚರ್ಯವಾಯಿತು. ಅವನು ನಗುತ್ತಾ ಹಂಸವನ್ನೇ ದಿಟ್ಟಿಸಿ ನೋಡಿದ. ಹಂಸ ಮುಂದುವರಿಸಿತು, ದೊರೆ, ನೀನು ನನ್ನನ್ನು ಬಿಟ್ಟರೆ ನಾನು ನೇರವಾಗಿ ನಿನ್ನ ಹೃದಯ ಸಾಮ್ರಾಜ್ಞಿಯಾಗಿರುವ ದಮಯಂತಿಯ ಹತ್ತಿರಕ್ಕೆ ಹೋಗುತ್ತೇನೆ. ಅವಳು ನಿನ್ನನ್ನೇ ಮದುವೆಯಾಗುವಂತೆ ಮಾಡುತ್ತೇನೆ. ನಳನಿಗೆ ಹಂಸವನ್ನು ಸೆರೆ ಹಿಡಿದಾಗ ಅದನ್ನು ಕೊಲ್ಲುವ ಆಲೋಚನೆ ಇರಲಿಲ್ಲ. ಅವನು ಅದರ ಹೊಂಬಣ್ಣದ ರೆಕ್ಕೆಗಳಿಂದ ಆಕರ್ಷಿತನಾಗಿದ್ದ. ಹಂಸದ ಮಾತನ್ನು ಕೇಳಿ ಅವನ ಮನಸ್ಸು ಪ್ರಫುಲ್ಲವಾಯಿತು. ಅವನು ಅದನ್ನು ಬಿಟ್ಟುಬಿಟ್ಟನು. ಕೆಲವು ದಿನಗಳ ನಂತರ ಹಂಸ ಪಕ್ಷಿಗಳು ವಿದರ್ಭದ ಅರಮನೆಯ ಉದ್ಯಾನವನದ ಮರಗಳ ಮೇಲೆ ಬೀಡುಬಿಟ್ಟವು. ದಮಯಂತಿಯು ಉದ್ಯಾನವನದಲ್ಲಿ ತನ್ನ ಸಖಿಯರೊಂದಿಗೆ ವಿಹರಿಸುತ್ತಾ ವಿನೋದಗಳಲ್ಲಿ ತೊಡಗಿದ್ದಳು. ಹಂಸ ಪಕ್ಷಿಗಳನ್ನು ಕಂಡಿದ್ದೇ ಅವಳಿಗೆ ಅವುಗಳನ್ನು ಹಿಡಿದುಕೊಳ್ಳುವ ಆಸೆಯಾಯಿತು. ಅವಳು ಅವುಗಳನ್ನು ಹಿಡಿಯಲು ಹೋದಾಗ ಒಂದು ಹಂಸ ಹೊರತುಪಡಿಸಿ ಉಳಿದೆಲ್ಲ ಹಾರಿಹೋದವು. ಉಳಿದಿದ್ದ ಹಂಸ ಮರದ ಕೊಂಬೆಯೊಂದರ ಮೇಲೆ ಕುಳಿತಿತ್ತು. ದಮಯಂತಿಯು ಅದನ್ನು ಹಿಡಿಯಲೆತ್ತಿಸಿದಾಗ ಅದು ಹತ್ತಿರದ ಇನ್ನೊಂದು ಮರದ ಕೊಂಬೆಗೆ ಹಾರಿತು. ದಮಯಂತಿಯು ಮತ್ತೆ ಅದನ್ನು ಹಿಡಿಯಲೆತ್ತಿಸಿದಳು. ಅದು ಮತ್ತೊಂದು ಕೊಂಬೆಗೆ ಹಾರಿತು. ದಮಯಂತಿ ಹಿಡಿಯಲೆತ್ತಿಸುವುದಕ್ಕೂ ಅದು ತಪ್ಪಿಸಿಕೊಂಡು ಹೋಗುವುದಕ್ಕೂ ಸರಿ ಹೋಗುತ್ತಿತ್ತು. ಹೀಗೆ ಮರದಿಂದ ಮರಕ್ಕೆ ಹಾರುತ್ತಾ ಹಂಸವು ದಮಯಂತಿಯನ್ನು ಹಂಸಗಳನ್ನು ಹಿಡಿಯಲೆತ್ತಿಸುತ್ತಿದ್ದ ಸಖಿಯರ ಸಂಘದಿಂದ ಬೇರ್ಪಡಿಸಿತು. ಅನಂತರ ಹಂಸವು ದಮಯಂತಿಗೆ ತಾನಾಗಿಯೇ ಸೆರೆ ಸಿಕ್ಕಿತು. ದಮಯಂತಿಯು ಹಂಸದ ತುಪ್ಪಳದ ರೆಕ್ಕೆಗಳನ್ನು ನವಿರಾಗಿ ನೇವರಿಸತೊಡಗಿದಳು. ಆಗ ಹಂಸ ಹೇಳಿತು, ರಾಜಕುಮಾರಿ, ನಿಷಧ ದೇಶದಲ್ಲಿ ನಳ ಎಂಬ ಮಹಾರಾಜನಿದ್ದಾನೆ. ಅಂದ ಚಂದಗಳಲ್ಲಿ ಅವನಿಗೆ ಸರಿಸಾಟಿಯಾದ ಇನ್ನೊಬ್ಬ ಪುರುಷನಿಲ್ಲ. ಅವನು ರೂಪದಲ್ಲಿ ನಿಜಕ್ಕೂ ಮನ್ಮಥನೇ. ನೀನು ಅವನಿಗೆ ಅನುರೂಪಳಾದವಳು. ಅವನು ನಿನಗಾಗಿ, ನೀನು ಅವನಿಗಾಗಿ ಜನ್ಮವೆತ್ತಿರುವಂತಿದೆ. ನಾವು ಹಂಸಗಳು ಬಹಳಷ್ಟು ಪರ್ಯಟನ ಮಾಡಿದ್ದೇವೆ. 3 ಲೋಕಗಳಿಗೂ ಭೇಟಿ ನೀಡಿದ್ದೇವೆ. ಆದರೆ ಅಲ್ಲೆಲ್ಲೂ ನಳನಿಗೆ ಹೋಲಿಸಬಹುದಾದಂಥ ಗಂಧರ್ವನನ್ನು ನಾನು ಕಂಡಿಲ್ಲ. ಅವನು ಎಷ್ಟು ಸುಂದರನೋ ಅಷ್ಟೇ ಗುಣಾಢ್ಯನು. ಸ್ತ್ರೀಯರಲ್ಲಿ ನೀನು ಮಾದರಿಯಾದರೆ ಪುರುಷರಲ್ಲಿ ಅವನು ಮಾದರಿ. ನೀನು ನಳ ಮಹಾರಾಜನನ್ನು ವಿವಾಹವಾಗುವುದು ಸೂಕ್ತವಾದುದು. ದಮಯಂತಿಯು ಇದನ್ನು ಕೇಳಿ ಆನಂದಾತಿಶಯಗಳಿಂದ ಭಾವ ಪರವಶಳಾದಳು. ಹಂಸಕ್ಕೆ ಮೃದುವಾಗಿ ಮುತ್ತು ಕೊಟ್ಟು ಅದನ್ನು ಕೇಳಿದಳು, ನೀನು ನಳನ ಹತ್ತಿರ ಹೋಗಿ ನನ್ನ ಬಗ್ಗೆ ಮಾತನಾಡುವೆಯಾ? ಈಗ ಅವನ ಬಗ್ಗೆ ನನ್ನೊಡನೆ ಮಾತನಾಡಿದಂತೆ. ಹಂಸವು ಒಪ್ಪಿಕೊಂಡಿತು. ನಳನ ಹತ್ತಿರ ಹೋದ ಹಂಸವು ಅವನೆದುರು ದಮಯಂತಿಯ ಗುಣಗಾನ ಮಾಡಿತು. ಧರ್ಮಜ, ಈಗ ಏನು ಹೇಳಲಿ?
ನಳಮಹಾರಾಜನು ದಮಯಂತಿಯ ಮನಸ್ಸನ್ನು ಪೂರ್ತಿಯಾಗಿ ಆವರಿಸಿಬಿಟ್ಟಿದ್ದಾನೆ. ಹಗಲು ರಾತ್ರಿ ಅವಳಿಗೆ ಅವನದೇ ಧ್ಯಾನ, ಜೀವಕ್ಕಿಲ್ಲ ಸಮಾಧಾನ. ನಳನನ್ನು ನಾನು ಸಂಧಿಸುವುದು ಯಾವಾಗ? ಅವನು ನನ್ನನ್ನು ಪ್ರೀತಿಸುವನೆ ಎಂದು ಮನಸ್ಸು ಚಡಪಡಿಸಿತು. ಈ ಯೋಚನೆಗಳೇ ಸದಾ ಅವಳನ್ನು ಕಾಡುತ್ತಿದ್ದವು. ಅನ್ನ, ಆಹಾರ, ನಿದ್ದೆ ಯಾವುದೂ ಬೇಕಾಗಲಿಲ್ಲ. ಸಖಿಯರು ರಾಜನಿಗೆ ದಮಯಂತಿಯ ವಿಮನಸ್ಕತೆಯನ್ನು ತಿಳಿಸಿದರು. ಮಗಳಿಗೆ ವಿವಾಹ ಮಾಡಲು ಇದು ಸೂಕ್ತ ಕಾಲ ಎಂದು ದೊರೆ ಭೀಮನು ನಿರ್ಧರಿಸಿದನು. ಸ್ವಯಂವರವನ್ನು ಏರ್ಪಡಿಸಲು ಕಾರ್ಯೋನ್ಮುಖನಾದನು. ಸ್ವಯಂವರದಲ್ಲಿ ರಾಜಕುಮಾರಿಯು ತನಗಿಷ್ಟವಾದ ರಾಜಕುಮಾರನನ್ನು ಪತಿಯಾಗಿ ಆರಿಸಿಕೊಳ್ಳುವ ಸ್ವಾತಂತ್ರ್ಯವಿತ್ತು. ಎಲ್ಲ ದೊರೆಗಳಿಗೆ ರಾಜಕುಮಾರರಿಗೆ ಆಮಂತ್ರಣಗಳು ಹೋದವು. ನೂರಾರು ಮಂದಿ ರಾಜಕುಮಾರರು ವಿದರ್ಭ ದೇಶದತ್ತ ಧಾವಿಸಿದರು. ಅವರನ್ನೆಲ್ಲ ಆದರ ಸತ್ಕಾರಗಳಿಂದ ಬರಮಾಡಿಕೊಳ್ಳಲಾಯಿತು. ಇದೇ ವೇಳೆಗೆ ತ್ರಿಲೋಕಗಳಲ್ಲೂ ಆದರಣೀಯರೆನಿಸಿದ್ದ ಮಹರ್ಷಿಗಳಾದ ನಾರದ ತುಂಬುರರು ಇಂದ್ರನ ಆಸ್ಥಾನಕ್ಕೆ ಭೇಟಿ ಕೊಟ್ಟರು. ದೇವೇಂದ್ರನು ಆರ್ಘ್ಯಪಾದ್ಯಾದಿಗಳನ್ನಿತ್ತು ನಾರದ ತುಂಬುರರನ್ನು ಸ್ವಾಗತಿಸಿದ. ಅನಂತರ ದೇವೇಂದ್ರನು ನುಡಿದ, ಮಹರ್ಷಿಗಳೇ, ರಣರಂಗದಲ್ಲಿ ಶೌರ್ಯ ಪರಾಕ್ರಮಗಳಿಂದ ಹೋರಾಡಿ ವೀರ ಮರಣವನ್ನಪ್ಪಿದ ರಾಜ ಮಹಾರಾಜರುಗಳಿಗೆ ದೇವಲೋಕದ ಬಾಗಿಲು ತೆರೆದಿದೆ. ಆದರೆ ಇತ್ತೀಚೆಗೆ ಅಂಥ ವೀರರು ಧೀರರು ಯಾರೂ ನನಗೆ ಕಾಣಿಸುತ್ತಿಲ್ಲ. ಭೂಲೋಕದಲ್ಲಿ ಯುದ್ಧಗಳು ನಡೆಯುತ್ತಿಲ್ಲವೇ? ಅಲ್ಲಿ ಎಲ್ಲ ಕಡೆ ಶಾಂತಿ ನೆಲೆಸಿದೆಯೇನು? ನನ್ನ ಆಸ್ಥಾನದ ಪೀಠಗಳಲ್ಲಿ ಮಾನ್ಯರಾಗಿ ವಿರಾಜಮಾನರಾಗಲು ಭೂಲೋಕದ ದೊರೆಗಳು ಯಾರೂ ಬರುತ್ತಿಲ್ಲವೇಕೆ? ನಾರದರು ಉತ್ತರಿಸಿದರು, ಮಹೇಂದ್ರ, ಅದಕ್ಕೊಂದು ಕಾರಣವಿದೆ. ಭೂಲೋಕದಲ್ಲಿರುವ ದೊರೆಗಳು ಈಗ ಬೇರೊಂದು ಅನ್ವೇಷಣೆಯ ಮಹಾಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ವಿದರ್ಭದ ದೊರೆ ಭೀಮನು ತನ್ನ ಮಗಳು ದಮಯಂತಿಯ ಸ್ವಯಂವರವನ್ನು ಏರ್ಪಡಿಸಿದ್ದಾನೆ. ಅವಳ ಅನುಪಮ ಸೌಂದರ್ಯ ವರ್ಣಿಸಲಸದಳವಾದುದು. ಈಗ ಎಲ್ಲ ರಾಜ ಮಹಾರಾಜರು ವಿದರ್ಭದ ದಾರಿ ಹಿಡಿದಿದ್ದಾರೆ. ಪ್ರತಿಯೊಬ್ಬರು ಆ ಸೌಂದರ್ಯದ ಕನಿ ತನ್ನದೇ ಆಗುವುದೆಂಬ ಕನಸನ್ನು ಕಾಣುತ್ತಾ. ನಾರದರು ಹೀಗೆ ಮಾತನಾಡುತ್ತಿದ್ದಾಗ ಲೋಕಪಾಲಕರ ಆಗಮನವಾಯಿತು. ನಾರದರ ಬಾಯಿಂದ ದಮಯಂತಿಯ ಅಸಮಾನ ರೂಪ ಲಾವಣ್ಯಗಳ ವರ್ಣನೆ ಕೇಳಿದವರೇ ಲೋಕಪಾಲಕರು ಸ್ವಯಂವರಕ್ಕೆ ಹೋಗಲು ತೀರ್ಮಾನಿಸಿದರು. ದೇವೇಂದ್ರನು ಅವರೊಂದಿಗೆ ಹೊರಟನು. ಹೀಗೆ ಸ್ವರ್ಗದ ಲೋಕಪಾಲಕರು ಭೀಮನ ರಾಜಧಾನಿಯತ್ತ ಧಾವಿಸಿದರು. ನಳಮಹಾರಾಜನು ಸ್ವಯಂವರಕ್ಕೆ ಹೊರಟಿದ್ದ ಮಾರ್ಗ ಮಧ್ಯೆ ನಳನನ್ನು ಕಂಡ ಲೋಕಪಾಲಕರು ಅವನ ಸಮ್ಮೋಹಕ ಆಕರ್ಷಣೆಯನ್ನು ಕಂಡು ಮೂಕ ವಿಸ್ಮಿತರಾದರು. ಮನ್ಮಥನ ಸಾಕಾರ ರೂಪವಾಗಿರುವ ನಳನ ಉಪಸ್ಥಿತಿಯಲ್ಲಿ ದಮಯಂತಿಯು ನಮ್ಮನ್ನು ವರಿಸುವಳೆ ಎನ್ನುವ ಪ್ರಶ್ನೆ ಲೋಕಪಾಲಕರ ಮನದಲ್ಲಿ ಮೂಡಿತು. ಹೀಗೆಂದುಕೊಂಡು ಅವರು ಧರೆಗಿಳಿದವರೇ ನಳನ ಮುಂದೆ ಪ್ರತ್ಯಕ್ಷರಾಗಿ ಅವನಿಗೆ ಹೇಳಿದರು, ನಳಮಹಾರಾಜ, ನೀನು ಸತ್ಯಕ್ಕೆ ಬದ್ಧನಾದವನು. ನೀನೀಗ ನಮ್ಮ ಸಲುವಾಗಿ ಒಂದು ಕಾರ್ಯ ಮಾಡಬೇಕು, ಹೌದೇ ಎನ್ನುತ್ತಾ ರಥದಿಂದ ಇಳಿದ ನಳನು ಕೈಜೋಡಿಸಿ ಅವರ ಮುಂದೆ ನಿಂತು ಕೇಳಿದನು, ತಾವು ಯಾರು? ನನ್ನಿಂದ ನಿಮಗೆ ಆಗಬೇಕಾಗಿರುವ ಕಾರ್ಯವಾದರೂ ಏನು? ನಳನ ಗೌರವಾದರಗಳಿಂದ ತೃಪ್ತನಾದ ಇಂದ್ರನು ಹೇಳಿದ, ನಳ ಮಹಾರಾಜ, ನಾವು ಲೋಕಪಾಲಕರು, ವಿಶ್ವವನ್ನು ರಕ್ಷಿಸುವ ದೇವತೆಗಳು. ನಾವು ದಮಯಂತಿಯ ಸ್ವಯಂವರಕ್ಕೆ ಹೊರಟಿದ್ದೇವೆ. ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಲೋಕಸುಂದರಿ ದಮಯಂತಿಯ ಪಾಣಿಗ್ರಹಣ ಮಾಡಿಕೊಳ್ಳುವ ಬಯಕೆ ಇದೆ. ನಾನು ಇಂದ್ರ, ನನ್ನ ಬದಿಯಿರುವ ಈ ದೇವತೆ ಅಗ್ನಿ, ಅಲ್ಲಿ ನಿಂತಿರುವವನು ವರುಣ ಜಲದೇವತೆ, ಅವನ ಪಕ್ಕದಲ್ಲಿರುವವನು ಯಮ. ನೀನು ನಮ್ಮ ಪರವಾಗಿ ದಮಯಂತಿಯ ಬಳಿಗೆ ಹೋಗಿ ನಮ್ಮ ಆಗಮನವನ್ನು ಆಕೆಗೆ ಅರುಹಬೇಕು. ನಾಲ್ವರು ದಿಕ್ಪಾಲಕರಾದ ಇಂದ್ರ, ಅಗ್ನಿ, ವರುಣ ಮತ್ತು ಯಮ ನಿನ್ನನ್ನು ವರಿಸುವ ಬಯಕೆಯಿಂದ ಬಂದಿದ್ದಾರೆ. ಸ್ವಯಂವರದಲ್ಲಿ ಅವರಲ್ಲಿ ಒಬ್ಬರನ್ನು ಆರಿಸುವಂತೆ ಅವಳಿಗೆ ತಿಳಿಸು. ನಳ, ಈ ರಾಯಭಾರ ನಿನ್ನಿಂದ ಮಾತ್ರ ಸಾಧ್ಯ. ನಳಮಹಾರಾಜನು ಉತ್ತರಿಸಿದ, ದೇವಾನುದೇವತೆಗಳೇ, ಸ್ವತಃ ನಾನು ಒಬ್ಬ ಕನ್ಯಾರ್ಥಿ. ದಮಯಂತಿಯನ್ನು ವಿವಾಹವಾಗಲು ಬಯಸಿ ನಾನು ವಿದರ್ಭಕ್ಕೆ ಹೋಗುತ್ತಿದ್ದೇನೆ. ಆದ್ದರಿಂದ ಈ ರಾಯಭಾರವನ್ನು ನನಗೆ ವಹಿಸುವುದು ಸೂಕ್ತವಲ್ಲ. ದಯವಿಟ್ಟು ಈ ದೂತ ಕಾರ್ಯವನ್ನು ನನಗೆ ವಹಿಸಬೇಡಿ.
ಎಂದು ಪ್ರಾರ್ಥಿಸುತ್ತೇನೆ. ತಾನು ಹೃತ್ಪೂರ್ವಕವಾಗಿ ಪ್ರೀತಿಸಿದವಳಿಗೆ ಅನ್ಯ ಪುರುಷನನ್ನು ವಿವಾಹವಾಗುವಂತೆ ಹೇಳುವುದು ಯಾವ ಗಂಡಸಿನಿಂದಲಾದರೂ ಸಾಧ್ಯವೇ? ನಿಷೇಧದ ದೊರೆಯೇ, ವಚನವಿತ್ತು ಈಗ ಹಿಂದೆ ಸರಿಯುವುದೆಂದರೆ ಹೇಗೆ? ಸತ್ಯಕ್ಕೆ ಬದ್ಧನಾದವನು ಕಾರ್ಯವು ಎಷ್ಟೇ ಕಷ್ಟಕರವಾಗಿರಲಿ, ಎಷ್ಟೇ ಅಪ್ರಿಯವಾಗಿರಲಿ, ಒಮ್ಮೆ ವಚನವಿತ್ತ ನಂತರ ಅದನ್ನು ಮಾಡಿಯೇ ತೀರುತ್ತಾನೆ. ದೇವತೆಗಳು ಹೀಗೆ ಆಜ್ಞೆ ಮಾಡಿದಾಗ ನಳನಿಗೆ ಬೇರೆ ಆಯ್ಕೆ ಇಲ್ಲವಾಯಿತು. ಅವನು ಹೇಳಿದ, ದೇವಾನುದೇವತೆಗಳೇ, ನಿಮ್ಮ ಆಜ್ಞೆಯಂತೆ ಮಾಡುತ್ತೇನೆ. ಆದರೆ ದಮಯಂತಿ ಅಂತಃಪುರವನ್ನು 100 ಸೈನಿಕರು ಪಹರೆ ಕಾಯುತ್ತಿರುತ್ತಾರೆ. ಅವಳ ಅಂತಃಪುರವನ್ನು ನಾನು ಪ್ರವೇಶಿಸುವುದೆಂತು ಇಂದ್ರನು ಹೇಳಿದ. ನಳಮಹಾರಾಜ, ನಾವು ನಿನಗೆ ಅದೃಶ್ಯವಾಗುವ ಶಕ್ತಿಯನ್ನು ಕೊಡುತ್ತೇವೆ. ಅಗೋಚರವಾಗಿ ನೀನು ಅವಳ ಅಂತಃಪುರವನ್ನು ಪ್ರವೇಶಿಸಬಹುದು. ಮಹಾಭಾರತ ಮುಂದುವರಿಯಲಿದೆ. ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.